ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವಚರರೇ, ಮತ್ತೊಂದು ಸಂಜೆಯ ಸತ್ಯ ಸಂದೇಶಕ್ಕಾಗಿ ನಾವು ಕೂಡಿ ಬರುವ ಹಾಗೆ ಕರ್ತನು ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸೋಣ. ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂತಹ ಈ ಸಂಚಿಕೆಯಲ್ಲಿ ಈ ದಿವಸವೂ ಸಹ ನಾವು ದೇವರ ವಾಕ್ಯದ ಸತ್ಯಾರ್ಥಗಳನ್ನು ಕುರಿತಾಗಿ ಧ್ಯಾನಿಸಲಿದ್ದೇವೆ. ವಿಶೇಷವಾಗಿ ಪ್ರಾರ್ಥನೆಯೊಟ್ಟಿಗೆ ನಾವು ವಾಕ್ಯಗಳನ್ನು ಧ್ಯಾನಿಸಲಿಕ್ಕಾಗಿ ನಾವಿರುವಂಥ ಸ್ಥಳಗಳಲ್ಲಿ ಕರ್ತನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ನಾಮದಲ್ಲಿ ಅಪ್ಪ, ಮತ್ತೊಂದು ಆವೃತ್ತಿಯಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯನ್ನು ನಾವು ನೋಡುವ ಹಾಗೆಯೂ ಆಲಿಸುವ ಹಾಗೆಯೂ ನೀವು ಒದಗಿಸಿಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅನುದಿನವೂ ಸ್ವಾಮಿ, ಹೊಸದಾದದ್ದನ್ನು ನೀವು ಕೊಡುವಂಥ ದೇವರಾಗಿ ಇದ್ದೀರಿ. ಈ ದಿವಸವೂ ಸಹ ನಮ್ಮ ಆತ್ಮೀಕ ಜೀವಿತಕ್ಕೆ ಚೈತನ್ಯವನ್ನು ಕೊಡುವಂತಹ ವಾಕ್ಯಗಳ ಮುಖಾಂತರವಾಗಿಯೂ ಸತ್ಯಾರ್ಥಗಳ ಮುಖಾಂತರವಾಗಿಯೂ ನಮ್ಮ ಸಂಗಡ ಪವಿತ್ರಾತ್ಮನ ಮುಖಾಂತರವಾಗಿಯೂ ನೀವು ಮಾತನಾಡಿರಿ ಎಂಬುದಾಗಿ ಸಮರ್ಪಿಸಿಕೊಳ್ಳುತ್ತೇವೆ. ನಮ್ಮನ್ನೆಲ್ಲ ದೇವರೇ, ನಿಮ್ಮನ್ನೇ ಮಹಿಮೆ ಪಡಿಸಲಿಕ್ಕಾಗಿ ನಮ್ಮೊಬ್ಬೊಬ್ಬರ ಕೂಡ ನೀವು ಮಾತನಾಡಿರಿ, ಉಪಯೋಗಿಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆ ಪುಸ್ತಕ 13ನೇ ಅಧ್ಯಾಯ 47ನೇ ವಾಕ್ಯದಿಂದ 50ನೇ ವಾಕ್ಯದ ತನಕವಾಗಿಯೂ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಡಿಬಿಟ್ಟರು. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟ್ಟಕಟ್ಟನೆ ಹಲ್ಲು ಕಡಿಯೋಣವು ಇರುವವು. ಕರ್ತನಲ್ಲಿ ಪ್ರೀತಿಯ ದೇವಚರರೇ, ಆತ್ಮಿಕವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವುದಾದರೆ, ಈ ಮೀನುಗಳು ಎಂಬುದಾಗಿ ನೋಡುವುದಾದರೆ ಒಬ್ಬೊಬ್ಬ ಮನುಷ್ಯನಿಗೂ ಸಹ ಹೋಲಿಕೆಯಾಗಿರುವಂಥ ವಾಕ್ಯವಾಗಿದೆ. ದೇವರಾಗಿರುವಂಥ ಯೇಸು ಕರ್ತನು ತನ್ನ ಶಿಷ್ಯರನ್ನು ಕರೆಯುವಂಥ ಸಮಯದಲ್ಲಿ, ಉದಾಹರಣೆ ಪೇತ್ರ, ಯಾಕೋಬ್, ಯೋಹಾನ್ ಇವರೆಲ್ಲರನ್ನು ಸಹ ಸಮುದ್ರ ತೀರದಲ್ಲಿ ಅವರನ್ನು ಕರೆಯುವಂಥ ಸಮಯದಲ್ಲಿ ಅವರೆಲ್ಲರೂ ಸಹ ಮೀನನ್ನು ಹಿಡಿಯುವವರಾಗಿದ್ದರು. ಈಗ ಯೇಸು ಕರ್ತನು ಅವರ ನಡುವೆ ಅದ್ಭುತವನ್ನು ಮಾಡಿ, ಈಗ ನೀವು ನನ್ನನ್ನು ಹಿಂಬಾಲಿಸಿರಿ, ಮನುಷ್ಯರನ್ನ ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳಿದರು. ಇದರ ಅರ್ಥ, ಅವರು ಮೀನನ್ನು ಹಿಡಿಯುವಂಥ ಬೆಸ್ತರಾಗಿ ಇದ್ದರು. ಈಗ ಆತ್ಮಿಕವಾಗಿ ಹೋಲಿಕೆ ನೋಡುವುದಾದರೆ ಈಗಲೂ ಸಹ ಅವರು ಮೀನನ್ನು ಹಿಡಿಯುವಂಥವರು. ಆದರೆ ಲೌಕಿಕವಾದಂಥ ಮೀನುಗಳೆಲ್ಲ ಆತ್ಮಿಕವಾಗಿ ಇರುವಂಥ ಮನುಷ್ಯರನ್ನು ಹಿಡಿಯುವಂತಹ ಅವರನ್ನಾಗಿ ಕರೀತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಈಗ ನಾವೆಲ್ಲರೂ ಸಹ ಯೇಸುವನ್ನು ಅರಿತಿದ್ದೇವೆ. ಒಂದೊಂದು ಸಭೆಯಾಗಿ ಕೂಡಿ ಬರ್ತಾ ಇದ್ದೇವೆ. ಸಭೆ ಎನ್ನುವಂಥದ್ದು ದೇವರ ಚಿತ್ತವನ್ನು ನೆರವೇರಿಸುವಂಥ ಸ್ಥಳವಾಗಿ ಇದೆ. ದೇವರ ರಾಜ್ಯದ ಆಳ್ವಿಕೆ ಇರುವಂಥ ಸ್ಥಳವಾಗಿ ಇದೆ. ಈಗ ನೀವು ಕೂಡಿ ಬರುವಂಥ ಒಂದೊಂದು ಸ್ಥಳದಲ್ಲಿ ನೋಡುವುದಾದರೆ ಅಲ್ಲಿ ದೇವರ ರಾಜ್ಯದ ಆಳ್ವಿಕೆ ಇದೆಯಾ? ಅದನ್ನು ನಾವು ಯಾವಾಗಲೂ ಸಹ ಆಲೋಚನೆಗೆ ತೆಗೆದುಕೊಳ್ಳಬೇಕು. ಈ ಒಂದು ಸಭೆಯನ್ನು ದೇವರ ಆಳ್ವಿಕೆ ಮಾಡ್ತಾ ಇದ್ದಾರಾ ಅಥವಾ ಮನುಷ್ಯರ ಆಳ್ವಿಕೆ ಮಾಡ್ತಾ ಇದ್ದಾರಾ? ದೇವರು ಕಲಿಸಿಕೊಟ್ಟಂತಹ ವೇದ ವಾಕ್ಯದ ಅನುಸಾರವಾಗಿ ಈ ಸಭೆ ನಡೀತಾ ಇದೆಯಾ ಅಥವಾ ಮನುಷ್ಯರ ಸಂಪ್ರದಾಯದ ಅನುಸಾರವಾಗಿ ಈ ಸಭೆ ನಡೀತಾ ಇದೆಯಾ? ಸಭೆಯನ್ನು ನಡೆಸುವಂಥವರು ಪವಿತ್ರಾತ್ಮನೇ ಆ ಸಭೆಗೆ ಉಪದೇಶಕರನ್ನು ನೇಮಿಸಲ್ಪಟ್ಟು ಆ ಉಪದೇಶಕರ ಬಾಯಲ್ಲಿ ಒಂದೊಂದು ದೈವಜನ ದೈವ ಮಕ್ಕಳಿಗೆ ಬೇಕಾದಂಥ ಆತ್ಮಿಕ ಆಹಾರವನ್ನ ಪವಿತ್ರಾತ್ಮನೇ ಹೇಳುವವರಾಗಿ ಇದ್ದಾರೆ. ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗೆ ದೇವರಾದ ಕರ್ತನು ಹೇಳುವಾಗ ಒಂದೊಂದು ಸಭೆಗೆ ಹೇಳುವಂತ ಸಮಯದಲ್ಲಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಒಂದೊಂದು ಸಭೆಯಲ್ಲೂ ಸಹ ಮಾತನಾಡುವಂಥವರು ದೇವರಾತ್ಮನೇ ಮಾತನಾಡುವವರಾಗಿ ಇರಬೇಕು. ಇಂದು ನೀವು ದೇವರ ಆದ ಯೇಸು ಕರ್ತನ ನಾಮದಲ್ಲಿ ಸಭೆಯಾಗಿ ಕೂಡಿಕೊಂಡು ಬಂದಿದ್ದೀರಿ. ಸಭೆಯಲ್ಲಿ ಮುಖ್ಯವಾಗಿ ಇರುವಂಥ ಒಂದೊಂದು ಕಾರ್ಯಗಳನ್ನು ನೋಡುವುದಾದರೆ ಆರಾಧನೆ ಮಾತ್ರವಲ್ಲದೆ ದೇವರ ವಾಕ್ಯ. ಈಗ ನಿಮ್ಮ ಕೂಡ ಈ ದಿನದಲ್ಲಿ ದೇವರು ಮಾತನಾಡಿದ್ದಾರಾ?
ನಿಮ್ಮ ಸಭೆಯಲ್ಲಿ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡಿರುವುದಾದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಸಮಾಧಾನ ಇರಲ್ಪಡುತ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಗದರಿಸುವಿಕೆ, ಖಂಡಿಸುವಿಕೆ ಮಾತ್ರವಲ್ಲದೆ ಎಚ್ಚರಿಕೆಯನ್ನು ಕೊಡುವಂಥದ್ದು. ಅದು ಮಾತ್ರವಲ್ಲದೆ ಮುಂದುವರಿದು ನೋಡುವುದಾದರೆ ನಿಮ್ಮಲ್ಲಿರುವಂತಹ ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತಾಗಿ ಅರುಹನ್ನ ಹುಟ್ಟಿಸುವವರಾಗಿ ಇದ್ದಾರೆ. ಒಂದು ವೇಳೆ ನೀವು ತಪ್ಪಾದಂಥ ಜೀವಿತದಲ್ಲಿ ಇರುವುದಾದರೆ ನಿಮ್ಮನ್ನು ಖಂಡಿಸಲ್ಪಟ್ಟಿರ್ತಾರೆ. ಒಂದು ವೇಳೆ ನೀವು ಒಳ್ಳೆಯ ರೀತಿಯಾದಂಥ ಜೀವಿತದಲ್ಲಿ ಇರುವುದಾದರೆ ಇನ್ನೂ ಸಹ ಒಳ್ಳೆಯದನ್ನು ಅನುಸರಿಸಲಿಕ್ಕಾಗಿ ಪವಿತ್ರಾತ್ಮನು ನಿಮಗೆ ಪ್ರೋತ್ಸಾಹಿಸುವವರಾಗಿ ಇರ್ತಾರೆ. ಮಾತ್ರವಲ್ಲದೆ ಇತರರನ್ನು ಸಹ ನ್ಯಾಯ ತೀರ್ಪಿನಿಂದ ತಪ್ಪಿಸುವಂಥದ್ದಕ್ಕೋಸ್ಕರವಾಗಿ ದೇವರು ಇತರರನ್ನು ಎಚ್ಚರಿಸುವಂಥ ರೀತಿಯಲ್ಲೂ ಸಹ ನಿಮ್ಮನ್ನು ಉಪಯೋಗಿಸುವವರಾಗಿ ಇದ್ದಾರೆ. ಈಗ ಸಭೆ ಅನ್ನುವಂಥದ್ದು ದೇವರ ರಾಜ್ಯದ ಒಂದು ಸ್ಥಳವಾಗಿದೆ. ಒಂದೊಂದು ಸಭೆಗಳಲ್ಲೂ ಸಹ ದೇವರ ರಾಜ್ಯವೇ ಆಳ್ವಿಕೆ ಮಾಡಬೇಕು. ಅಂದರೆ ಪವಿತ್ರಾತ್ಮನು ನೇರವಾಗಿ ಆಳ್ವಿಕೆ ಮಾಡಬೇಕು. ಒಂದೊಂದು ಸಭೆಗಳು ಸಹ ತಂದೆಯಾದ ದೇವರಿಗೆ ಒಪ್ಪಿತವಾದಂಥ ಮನುಷ್ಯರನ್ನ ನಿಲ್ಲಿಸಲಿಕ್ಕೋಸ್ಕರವಾಗಿ ಒಂದೊಂದು ಆತ್ಮಗಳನ್ನು ಸಿದ್ಧಪಡಿಸುವಂಥ ಸ್ಥಳವಾಗಿದೆ. ಹಾಗಾದರೆ ಸಭೆಯಲ್ಲಿ ಕೂಡಿ ಬರುವಂಥವರು ಎಲ್ಲರೂ ಸಹ ಒಳ್ಳೆಯವರಾಗಿ ಇರಲಿಕ್ಕೆ ಸಾಧ್ಯವೆಂಬುದಾಗಿ ನೋಡುವುದಾದರೆ ಸಾಧ್ಯ ಇಲ್ಲ. ಸಭೆ ಅನ್ನುವಂಥದ್ದು ಒಂದು ಬಲೆಗೆ ಹೋಲಿಕೆಯಾಗಿ ಇದೆ. ಹೇಗೆ ಒಂದು ಹೊಳೆಯಲ್ಲಿ ನಾವು ಬಲೆಯನ್ನು ಹಾಕಿದಾಗ ಎಲ್ಲ ಮೀನುಗಳು ಸಹ ಒಳ್ಳೆಯ ಮೀನುಗಳೇ ಆ ಬಲೆಯಲ್ಲಿ ಸಿಲುಕಿ ಹಾಕಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಂದು ಕೆಟ್ಟ ಕೆಟ್ಟ ಮೀನುಗಳು, ಬೇಡವಾದಂಥದ್ದು, ತಿನ್ನಲಿಕ್ಕೆ ಉಪಯೋಗವಾಗದೇ ಇರುವಂಥದ್ದು, ತಿಂದರೂ ಸಹ ಅದು ಮರಣವನ್ನು ಉಂಟು ಮಾಡುವಂತಹ ಮೀನುಗಳು ಸಹ ಆ ಬಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತದಲ್ವಾ. ಅದೇ ರೀತಿಯಲ್ಲಿ ನಮ್ಮ ನಡುವೆ ಸಭೆಯಲ್ಲಿ ಕೂಡಿ ಬರುವಂಥವರು ಸಹ ಕೆಲವರು ಮರಣವನ್ನು ಉಂಟು ಮಾಡುವಂಥವರು, ಮರಣಕ್ಕೋಸ್ಕರವಾಗಿಯೂ ಬರುವವರಾಗಿ ಇರ್ತಾರೆ. ಅದೆಲ್ಲವನ್ನು ಸಹ ನಾವು ಇಲ್ಲಿ ತೀರ್ಮಾನಿಸಲಿಕ್ಕೆ ಸಾಧ್ಯವಿಲ್ಲ. ಒಂದೊಂದು ಕಾರ್ಯಗಳಲ್ಲೂ ಸಹ ನಾವು ನೋಡುವುದಾದರೆ ಅವರ ಫಲಗಳನ್ನು ನೋಡಿ ನಾವು ಇವರು ಒಳ್ಳೆಯ ಮೀನ, ಕೆಟ್ಟ ಮೀನ ಎಂಬುದಾಗಿ ತಿಳಿದುಕೊಳ್ಳಬೇಕು. ಆದರೆ ದೇವರ ಬರೋಣದ ತನಕವಾಗಿಯೂ ಸಹ ಆ ಬಲೆಯಲ್ಲಿ ಒಂದೊಂದು ಮೀನುಗಳು ಸಹ ಪೋಷಣೆ ಹೊಂದುತ್ತಲೇ ಇರ್ತವೆ. ಒಂದೊಂದು ಮೀನುಗಳು ಕೆಟ್ಟ ಸ್ವಭಾವಗಳನ್ನು ಬಿಟ್ಟು ಅವು ಒಳ್ಳೆಯದಾಗಿ ಮಾರ್ಪಡ್ಬೋದು. ಅಂದರೆ ಒಬ್ಬೊಬ್ಬ ದೈವ ಜನರು, ದೈವ ಮಕ್ಕಳು ಎಂಬುದಾಗಿ ಕರೆಸಿಕೊಂಡಂತಹವರು ಅವರು ತಮ್ಮ ಸ್ವಭಾವಗಳನ್ನು ಬಿಟ್ಟು ಒಳ್ಳೆಯವರಾಗಿ ಜೀವಿಸಲಿಕ್ಕಾಗಿ ಮನಸ್ಸಾಂತರ ಹೊಂದಬಹುದು. ಅವರು ಪಶ್ಚಾತ್ತಾಪ ಪಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಬಹುದು. ಒಟ್ಟಾರೆ ಆ ತಿರುಗಿಕೊಳ್ಳುವ ತನಕವಾಗಿಯೂ ನಾವು ಬಲೆಯಲ್ಲೇ ಇರಲ್ಪಡುತ್ತೇವೆ. ಇದು ಎಲ್ಲಿಯ ತನಕವಾಗಿ ನಮಗೆ ಅವಕಾಶ ಇದೆ ಎಂಬುದಾಗಿ ನೋಡುವುದಾದರೆ ದೇವರ ತೀರ್ಪು ಬರೋಣದ ತನಕವಾಗಿ, ಆತನ ದಿನ ಬರೋಣದ ತನಕವಾಗಿ, ಈಗ ನಾವು ದೇವರಾಗಿರುವಂಥ ಯೇಸು ಕರ್ತನ ಬರೋಣದ ಸಮೀಪ ದಿನಗಳಲ್ಲಿ ಜೀವಿಸ್ತಾ ಇದ್ದೇವೆ. ಇಂದು ನಾವು ಒಬ್ಬೊಬ್ಬರು ಸಹ ಮನ ತಿರುಗಬೇಕು. ನಮ್ಮೊಬ್ಬೊಬ್ಬರಲ್ಲಿ ಇರುವಂಥ ಕೆಟ್ಟ ಸ್ವಭಾವಗಳನ್ನು ಬಿಟ್ಟು ಬಿಡಬೇಕು. ಈಗ ಕತ್ತಲೆಯ ದಿನಗಳು ಕಳೆದು ಹೋಗಲ್ಪಡ್ತಾ ಇದೆ. ಬೆಳಕು ಅತಿಯಾಗಿ ಹೆಚ್ಚಾಗುತ್ತಾ ಬರ್ತಾ ಇದೆ. ಆದರೂ ಈ ಬೆಳಕಿನಲ್ಲೂ ಸಹ ಕೆಟ್ಟ ಕೆಟ್ಟ ಕಾರ್ಯಗಳು ಲೋಕದಲ್ಲೆಲ್ಲ ಬಹಳ ಸುಲಭವಾಗಿ ನಡೀತಲೇ ಇದೆ. ಅದು ಸಭೆ ಒಳಗಡೆ ಸಹ ಬಂದ್ಬಿಟ್ಟಿದೆ. ಅದನ್ನೇ ಇಲ್ಲಿ ದೇವರಾದ ಯೇಸು ಕರ್ತನು ಹೇಳ್ತಾ ಇದ್ದಾರೆ. ದೇವರು ನೇಮಿಸಲ್ಪಟ್ಟಂತೆ ಈ ಬಲೆಯಲ್ಲಿ ಕೆಟ್ಟ ಮೀನುಗಳು ಹೇಗೆ ಬಂತು, ಕೆಟ್ಟ ಸ್ವಭಾವಗಳು ಹೇಗೆ ಬಂತು. ಕೆಲವೊಂದು ಸಮಯದಲ್ಲಿ ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಳದಂತೆ ನಡೆಯುವಂಥದ್ದೇ ಕೆಟ್ಟದಕ್ಕೆ ಕಾರಣವಾಗಿರ್ತದೆ. ದೇವರ ಚಿತ್ತವನ್ನು ನಾವು ಅರಿತುಕೊಳ್ಳಬೇಕು ಮತ್ತು ದೇವರ ಚಿತ್ತವನ್ನು ಅರಿತುಕೊಳ್ಳುವಂಥ ವರವನ್ನು ಸಹ ದೇವರು ನಮಗೆ ಕೊಟ್ಟಿದ್ದಾರೆ. ಅವರ ಚಿತ್ತವನ್ನು ಅರಿತುಕೊಂಡು ಅವರ ಒಂದು ಮನಸ್ಸಿಗೆ ಅನುಸಾರವಾಗಿ ನಾವು ಜೀವಿಸಲಿಕ್ಕೋಸ್ಕರವಾಗಿ ಸಭೆಯಲ್ಲಿ ಇಡಲ್ಪಟ್ಟಿದ್ದೇವೆ. ಇಂದು ಸಭೆಯಲ್ಲಿ ಕೂಡಿ ಬರುವಂತಹ ನೀವು ದೇವರ ಚಿತ್ತಾನುಸಾರವಾಗಿ ಜೀವಿಸ್ತಾ ಇದ್ದೀರಾ? ನಿಮ್ಮಲ್ಲಿ ಒಳ್ಳೆ ಸ್ವಭಾವಗಳಿದೆಯಾ? ಮೇಲ್ನೋಟಕ್ಕೆ ಮಾತ್ರ ಒಳ್ಳೆ ಸ್ವಭಾವಗಳಿದ್ರೆ ಸಾಲದು. ದೇವರಿಗೆ ಮೆಚ್ಚುಗೆಯಾದಂತಹ ಒಳ್ಳೆ ಸ್ವಭಾವಗಳಿರಬೇಕು. ಒಂದೊಂದು ಬಾರಿ ನಿಮ್ಮ ಮನಸ್ಸು ನೀನು ಅಪರಾಧಿ ಎಂಬುದಾಗಿ ಹೇಳಿ ತೀರ್ಪನ್ನು ಕೊಡುವುದಾದರೆ ನಮ್ಮ ಮನಸ್ಸಿಗಿಂತಲೂ ಸಹ ದೊಡ್ಡವನಾದ ದೇವರ ಮುಂದೆ ನಾವು ನಿಂತುಕೊಳ್ಳಬೇಕಲ್ವಾ? ಅವರ ಮುಂದೆ ನಿಂತುಕೊಳ್ಳುವಾಗ ನಾವು ಹೇಗೆ ಇರುತ್ತೇವೆ? ಇಂದು ಕೆಲವೊಂದು ಕೆಟ್ಟ ಮೀನುಗಳು ಸಭೆಯನ್ನು ಕೆಡಿಸ್ತಾ ಇದ್ದಾವೆ. ಅಂದರೆ ಸಭೆಯಲ್ಲಿರುವಂಥ ಇತರ ಮೀನುಗಳನ್ನು ಕೆಡಿಸ್ತಾ ಇದ್ದಾವೆ. ಸಭೆ ಎಂದಿಗೂ ಸಹ ಕೆಟ್ಟು ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸಭೆ ಅನ್ನುವಂಥದ್ದು ಒಂದು ಕಲ್ಲು, ಮಣ್ಣು ಅಥವಾ ಈ ಸಿಮೆಂಟ್ ಇಟ್ಟಿಗೆ ಈ ರೀತಿಯಾದಂಥ ಸ್ಥಳದಲ್ಲಿ ಕಟ್ಟಲ್ಪಟ್ಟಂಥದ್ದಲ್ಲ. ಸಭೆ ಎನ್ನುವಂಥದ್ದು ಯೇಸು ಕರ್ತನ ರಕ್ತದಿಂದ ಕಟ್ಟಲ್ಪಟ್ಟಿರುವಂತಹ ಒಂದು ಸ್ಥಾನವಾಗಿ ಇದೆ.
ಈ ಯೇಸು ಕರ್ತನ ರಕ್ತದಲ್ಲಿ ಕಟ್ಟಲ್ಪಟ್ಟಂತದರ ಒಳಗಡೆ ನಾವು ಸುರಕ್ಷಿತವಾಗಿ ಕರ್ತನ ವಾಕ್ಯಕ್ಕೋಸ್ಕರವಾಗಿ ಆತನ ಚಿತ್ತವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ಕೂಡಿ ಬರಬೇಕು. ಇಂದು ನಾವು ಅಂತಹ ಮನಸ್ಸುಳ್ಳವರಾಗಿ ಕೂಡಿ ಬರ್ತಾ ಇದ್ದೇವಾ? ಸಭೆಯಾಗಿ ಕೂಡಿಕೊಳ್ಳುವಂಥದ್ದನ್ನ ಕೆಲವರು ರೂಢಿಯಲ್ಲಿ ಬಿಟ್ಟು ಬಿಟ್ಟಿದ್ದಾರೆ, ಮತ್ತೆ ಕೆಲವರು ಸಾಂಪ್ರದಾಯಿಕವಾಗಿ ಕೂಡಿ ಬರ್ತಾರೆ, ಮತ್ತೆ ಕೆಲವರು ಏನೋ ಒಂದು ಹಾಜರಾತಿಗೋಸ್ಕರವಾಗಿ ಬಂದು ಹೋಗ್ಬೇಕು ಅನ್ನುವಂಥ ರೀತಿಯಲ್ಲಿ ಬರ್ತಾರೆ. ಕೆಲವರು ಆರಾಧನೆ ಮುಗಿದ ನಂತರದಲ್ಲಿ ಇನ್ನೂ ಕೆಲವರು ವಾಕ್ಯ ಅಂತ್ಯದ ಸಮಯದಲ್ಲಿ ಬಂದು ಹಾಗೆ ಮುಖ ತೋರಿಸಿಕೊಂಡು ಹೋಗುವುದಾದರೆ ನೀವು ಹೇಗೆ ಒಳ್ಳೆಯ ಮೀನುಗಳಾಗಿ ಇರಲಿಕ್ಕೆ ಸಾಧ್ಯ? ಮೊದಲು ದೇವರಾಗಿರುವಂಥ ಕರ್ತನು ಸಭೆಗೆ ಹೇಳುವವರಾಗಿ ಇದ್ದಾರೆ. ಹಾಗಾಗಿ ಸಭೆ ಎನ್ನುವಂಥದ್ದು ಒಂದು ಬಲೆಗೆ ಹೋಲಿಕೆ ಆಗಿ ಇದೆ. ಈ ಬಲೆ ಒಳಗಡೆ ನಾವು ಹೇಗೆ ಇದ್ದೇವೆ? ಒಳ್ಳೆ ಮೀನಾಗಿ ಇದ್ದೇವೆ, ಕೆಟ್ಟ ಮೀನಾಗಿ ಇದ್ದೇವಾ? ನಾವು ಒಳ್ಳೆ ಮೀನಾಗಿ ಇರುವುದಾದರೆ ಇತರರನ್ನು ಸಹ ಒಳ್ಳೆಯವರಾಗಿ ರೂಪಿಸಲಿಕ್ಕೋಸ್ಕರವಾಗಿ ಯೇಸು ಕರ್ತನ ರಕ್ತದಿಂದಲೂ ಮಾತ್ರವಲ್ಲದೆ ಪವಿತ್ರಾತ್ಮನಿಂದಲೂ ಸಹ ನಾವು ತುಂಬಲ್ಪಟ್ಟು ಇತರರನ್ನು ಸಹ ಅದೇ ರೀತಿಯಲ್ಲಿ ನಾವು ಮಾರ್ಪಡಿಸುವವರಾಗಿ ಇರಬೇಕು. ಇಂದು ಸಭೆ ಒಳಗಡೆ ಕೆಟ್ಟ ಮೀನುಗಳು ಇರೋದ್ರಿಂದ ಎಷ್ಟೋ ಒಳ್ಳೆಯ ಮೀನುಗಳು ಕೆಟ್ಟು ಹೋಗಲ್ಪಡ್ತಾ ಇದ್ದಾವೆ. ನಾವು ತುಂಬ ಚೆನ್ನಾಗಿ ಜಾಗ್ರತೆಯಿಂದ ಸಭೆಯಲ್ಲಿ ಕೂಡಿಕೊಳ್ಳುವಾಗ ಇತರರ ವಿಷಯಕ್ಕಿಂತ ನಮ್ಮ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ಇರಬೇಕು. ನಮ್ಮ ವಿಷಯದಲ್ಲಿ ನಮ್ಮ ಜೀವಿತದಲ್ಲಿ ಬರುವಂಥ ಒಂದೊಂದು ಆಲೋಚನೆಗಳು, ಒಂದೊಂದು ಕೆಟ್ಟ ಭಾವನೆಗಳು ಅದು ನಮ್ಮ ಆತ್ಮಿಕ ಜೀವಿತವನ್ನು ಕೆಡಿಸುವಂಥದ್ದಾಗಿ ಇರ್ತದೆ. ನಾವು ಇತರರಿಗನ್ನ ತೀರ್ಪು ಮಾಡಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರಲ್ಲ. ಮೊದಲು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ನಾವು ದೇವರು ಆ ದಿನದಲ್ಲಿ ಬಲೆಯನ್ನು ತೆಗೆದುಕೊಳ್ಳುವಾಗ, ಸಭೆಯನ್ನು ತೆಗೆದುಕೊಳ್ಳುವಾಗ, ಅವರು ತೆಗೆದುಕೊಂಡು ಕೂಡಿಸುವಂಥ ಸಮಯದಲ್ಲಿ ನಾವು ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ಬುಟ್ಟಿಯಲ್ಲಿ ಸೇರಲ್ಪಡ್ತೇವಾ? ಅಥವಾ ಕೆಟ್ಟ ಮೀನುಗಳನ್ನ ಹಾಕಿ ಇಡ್ಲಿಕ್ಕೋಸ್ಕರವಾಗಿ ಇರುವಂಥ ಬುಟ್ಟಿಯಲ್ಲಿ ಸೇರಲ್ಪಡ್ತೇವಾ? ಅದೆಲ್ಲವೂ ಸಹ ಬೆಂಕಿಗೆ ಹೋಗಲ್ಪಡ್ತದೆ. ಬೆಂಕಿಗೆ ಹೋಗಲ್ಪಡ್ಲಿಕ್ಕೋಸ್ಕರವಾಗಿ ಯೇಸು ಕರ್ತ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರಾ? ಅವರು ನಿತ್ಯಕ್ಕೋಸ್ಕರವಾಗಿ ತಾನೇ ಆರಿಸಿ ತೆಗೆದುಕೊಂಡಿದ್ದಾರೆ. ನಿಮ್ಮ ಮೇಲೆ ಅವರ ಬಲೆಯನ್ನು ಹಾಕಿದ್ದಾರೆ, ನಿಮ್ಮನ್ನು ಸಭೆಗೆ ಕರೆದಿದ್ದಾರೆ ಅಂದರೆ ನೀವು ಕೆಟ್ಟವರಾಗಿದ್ದೀರಿ ನಿಜ. ಆದರೆ ನೀತಿವಂತರಾಗಿ ಮಾಡಲಿಕ್ಕೋಸ್ಕರವಾಗಿ ಅವರು ಸಭೆಗೆ ನಿಮ್ಮನ್ನು ಕರೆದಿದ್ದಾರೆ. ಆದರೆ ಪರಿಶುದ್ಧರಾಗಿ ಇರಲಿಕ್ಕಿರುವಂಥ ಸಭೆಯನ್ನೇ ನೀವು ದುರುಪಯೋಗ ಪಡಿಸಿಕೊಂಡು ಕೆಟ್ಟವರಾಗಿ ಜೀವಿಸ್ತು ಅಂದರೆ ಬರಲಿಕ್ಕಿರುವಂಥ ಒಂದೇ ಒಂದು ದೊಡ್ಡ ಕಾರ್ಯವನ್ನು ನೀವು ಎದುರು ನೋಡ್ತೀರಿ, ಅದು ನ್ಯಾಯ ತೀರ್ಪು. ನಾಶ ಮಾಡುವಂಥ ಬೆಂಕಿ, ನಿತ್ಯ ವೇದನೆಯನ್ನು ಕೊಡುವಂಥ ಬೆಂಕಿಯಲ್ಲಿ ಇರುವವರಾಗಿ ಇರ್ತೀರಿ. ಆದುದರಿಂದ ದೇವರ ವಿಷಯದಲ್ಲಿ, ದೇವರ ಸಭೆ ವಿಷಯದಲ್ಲಿ ಎಚ್ಚರಿಕೆಯಾಗಿ ಇರಬೇಕು. ಸಭೆ ನಿಮ್ಮನ್ನು ಪೋಷಿಸ್ತದೆ, ಸಭೆ ನಿಮ್ಮನ್ನು ಆಶೀರ್ವದಿಸ್ತದೆ. ಸಭೆಯಲ್ಲಿ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾರೆ. ಸಭೆಯಲ್ಲಿ ನಿಮ್ಮ ಸ್ವಭಾವಗಳು ಬದಲಾಗಲ್ಪಡ್ತದೆ. ಸಭೆಯಲ್ಲಿ ನೀವು ಆಶೀರ್ವದಿಸಲ್ಪಡ್ತೀರಿ. ಸಭೆಯಲ್ಲಿ ನೀವು ದೇವರ ವಾಕ್ಯಗಳನ್ನು ಒತ್ತಿಕೊಳ್ಳುವವರಾಗಿ ಇದ್ದೀರಿ. ಸಭೆಯಲ್ಲಿ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಇಟ್ಟಿದ್ದಾರೆ. ಆದರೆ ಒಳ್ಳೆಯ ಮೀನುಗಳಾಗಿರುವುದಾದರೆ ಮಾತ್ರವೇ. ನೀವು ಒಳ್ಳೆಯ ಮೀನ, ಕೆಟ್ಟ ಮೀನ, ಒಳ್ಳೆ ಆತ್ಮಿಕ ಮನುಷ್ಯನ ಅಥವಾ ಕೆಟ್ಟ ಆತ್ಮಿಕ ಮನುಷ್ಯನ ನೀನೇ ತೀರ್ಮಾನಿಸು. ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡು. ಆ ಬಲೆ ಎತ್ತರೊಳಗಾಗಿ, ಸಭೆ ಎತ್ತರೊಳಗಾಗಿ ನಿನ್ನನ್ನು ನೀನು ಪರೀಕ್ಷಿಸಿಕೊಂಡು ಕರ್ತನ ಕಡೆಗೆ ಮನದಿರಲಿಕ್ಕಾಗಿ ಅವಕಾಶವಿದೆ. ಅದು ಇದೇ ಸಮಯವಾಗಿ ಇರಬಹುದು. ಈ ಸಮಯದಲ್ಲಿ ದೇವರು ನಿನ್ನ ಕೂಡ ಮಾತನಾಡ್ತಾ ಇರಬಹುದು. ನಿನ್ನನ್ನು ಪರೀಕ್ಷಿಸಿ ಕರ್ತನಿಗೆ ಒಪ್ಪಿಸಿಕೊಡು. ದೇವರಾಗಿರುವಂಥ ಯೇಸು ಕರ್ತನ ತಾನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗೆ ಕೂಡ ಮಾತನಾಡಿರುವುದಾದರೆ ಒಪ್ಪಿಸಿಕೊಡ್ರಿ. ದೇವರ ಚಿತ್ತವಿರುವುದಾದರೆ ಮತ್ತೊಂದು ಸಂಜೆಯ ಸತ್ಯ ಸಂದೇಶದಲ್ಲಿ ನಾವು ಕಾಣಿಸಿಕೊಳ್ಳುವ. ದೇವರಾದ ಯೇಸುವಿಗೆ ಮಾತ್ರ ಮಹಿಮೆ ಉಂಟಾಗಲಿ. ಆಮೇನ್.